ಸಾತ್ವಿಕ್ ಕೈ ಬಿಡ ಅಲ್ಲೇ ಬರೀ ಅಲ್ಲಿಗೆ ಹೋಯ್ತದ ಬಿಡ ಅಲ್ಲಿಗೆ ಸಾತ್ವಿಕ್ ಅವರ ನಿಮ್ಮ ಹೆಸರೇನು ಅಪ್ಪನ ಹೆಸರು ಸುಖೀರಪ್ಪ ಕಂಪ್ಲೀಟ್ ಮಾಡ್ಕೊತಾನ ಅವನು ಸಾತ್ವಿಕ್ ಅವರೇ ನಿಮ್ಮ ಹೆಸರು ಸಾತ್ವಿಕ್ ಯಾವತ್ತಿಂದ ಹುಡ್ದಾಗ್ಲಿಂದ ಸಾತು ಹುಡ್ದಾಗ್ಲಿಂದಾನು ನಿಮ್ಮ ಹೆಸರು ತಿರ್ಗಾ ನೋಡಿ ಅಲ್ಲಿಗೆ ಹೋಯ್ತಾನೆ ಸಾತ್ವಿಕ್ ಯಾವತ್ತಿಂದ ಹುಡ್ದಾಗ್ಲಿಂದ ಅವ್ರು ಎಲ್ಲ ಕೇಳಿಸ್ತೀನಿ ಹತ್ರ ಇಟ್ಕೊಂಡು ಹುಡ್ದಾಗ್ಲಿಂದಾನು ಅಲ್ವಾ ಅಪ್ಪನ ಹೆಸರೇನು ಮಂಜುನಾಥ್. ಅಮ್ಮನ ಹೆಸರು ಲಕ್ಷ್ಮಿ. ನಿನ್ನ ಹೆಂಡತಿಯ ಹೆಸರು ಈಗ ಅಪ್ಪನ ಮುಂದೆ ಅವರೆಲ್ಲ ಕನ್ಫ್ಯೂಸ್ ಮಾಡ್ತಾರೆ. ನೀನು ಯಾರಿಗೂ ನೋಡ್ಬೇಡ, ನೀನು ಕಾನ್ಸಂಟ್ರೇಟ್, ನನ್ ಕಡೆ ಕಾನ್ಸಂಟ್ರೇಟ್. ಅಪ್ಪನ ಹೆಸರೇನಂದ್ರೆ ಮಂಜುನಾಥ್. ಅಮ್ಮನ ಹೆಸರೇನಂದ್ರೆ ತಿರ್ಗಾ ಕೈ ಅಲ್ಲೇ ಹೋಯ್ತದಲ್ಲ ನೋಡು. ನಿನ್ನ ಹೆಂಡತಿಯ ಹೆಸರು ಗೊತ್ತಿಲ್ಲ ಮುಂದೆ ಆಗಿದೆ. ಎಲ್ಲ ಮೊನ್ನೆ ಚೌಟ್ರಿಲೆ ಸಮುದಾಯ ಭವನದಲ್ಲಿ ಅಲ್ಲಿಗೆ ಹೆಸರೇನು ಗೊತ್ತಿಲ್ಲ. ಹೆಣ್ಮಗು ಅಜ್ಜಿ ಬಿಡು, ಅದು ಬಿಟ್ಟಾಕು. ಎಷ್ಟನೇ ತರಗತಿಯನ್ನು ಓದುತ್ತಿದ್ದೀಯಾ? ಕನ್ನಡದಲ್ಲಿ ಹೊಡಿವಾಗೆ ನೋಡ್ತಾನೆ. ಸಾತ್ವಿಕ್ ಅವರೇ ಇರಿ ಎಷ್ಟನೇ ತರಗತಿ ಅಂದ್ರಿ? ಎಷ್ಟು ವರ್ಷಗಳಿಂದ? 1 ವರ್ಷ. ಇರಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ನೀವು 5ನೇ ಕ್ಲಾಸನ್ನ ಎಷ್ಟು ವರ್ಷದಿಂದ ಓದ್ತಾ ಇದ್ದೀರಾ? 1 ವರ್ಷ. 1 ವರ್ಷನಾ? ಅಲರ್ಟ್ ಆಗ್ಬಿಟ್ಟ. ಡನ್, ನಾವು ರೆಡಿ. ಚಿಂದಿ ಚಟಾಪಟ ಕೇಳ್ತಾ ಇದ್ರೆ ಒನ್ ಮೋರ್ ಅನ್ಬೇಕು. ಸೂಪರ್, ಹಂಗೆ ಎನ್ಕರೇಜ್ ಮಾಡಿ ನೀವು. ಅದು ಬಿಟ್ಟಾಕಿ. ಈಗ ನಾನು ನಿಮಗೆ ಪ್ರಶ್ನೆನೇ ಕೇಳಲ್ಲ, ಒಂದೇ ಒಂದು ಲೈನ್ ಹೇಳ್ಕೊಡ್ತೀನಿ, ಹೇಳ್ಬಿಡ್ತೀಯಾ? ಹೇಳ್ತೀಯಾ? ಹಾ, ಈ ಕಡೆ ಬಾ. ನಮ್ ನೋಡು ಸರ್ ಮೇಕ್ ಹಿಡ್ಕೊ, ಸಾತು ಎಡಗೈ ಮೇಕ್ ಹಿಡ್ಕೊ, ಬಲಗೈ ಫ್ರೀ ಆಗ್ಬಿಡು. ಈಗ ಓಕೆ. ನುಗ್ಗೆಕಾಯಿ ಮರ ನೋಡಿದ್ಯಾ? ತೆಂಗಿನಕಾಯಿ ಮರ, ಆಲದ ಮರ, ಹಂಗಾರೆ ಆಲದ ಮರದ ಬಗ್ಗೆ ಮಾತಾಡೋಣ. ಓಕೆನಾ? ಡನ್ನಾ? ಪಿಕ್ಸಾ. ಓಕೆ. ಯಾರದು ಯಾತ್ರ ಅನ್ನಂಗಿತಾ ಇದ್ದೀರಿ ಪಾಪ ಮೂರೇ ಇದ್ರ ಕಾಣಲ್ವೇ? ಕೇಳಿಸ್ಕೊಳ. ಆಲದ ಮರದಡಿ ನಾನು ತೋರಿಸ್ತಾ ಇದ್ದೀನಿ, ತೋರ್ಸಪ್ಪ. ಆಲದ ಮರದಡಿ ದಡಿ. ಹಾ, ಆಲದ ಮರದಡಿ